ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಮಂತ್ರಾಲಯದ ರಾಯರ ದರ್ಶನದ ಪಾರ್ಟ್ 2. ಇವತ್ತು ನೆನ್ನೆ ನೈಟ್ ಕೂಡ ನಾವು ದರ್ಶನ ಮಾಡಿದ್ವಿ, ಬಟ್ ನಮ್ಮ ಮನೆಯವರು ಬಂದಿರಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ನಾವು ಯೂಶ್ವಲ್ ಹೋದಾಗೆಲ್ಲ ಎರಡೆರಡು ಸರಿನೇ ದರ್ಶನ ಮಾಡೋದು. ಸೊ ಬೆಳಗ್ಗೆ ನಾವು ದರ್ಶನಕ್ಕೆ ಹೊರಡ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವಗೆ ಆಲ್ರೆಡಿ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಬ್ಬು, ನಮ್ಮ ಮನೆಯವರು, ನಾನು ಎಲ್ಲರೂ ರೆಡಿಯಾಗಿದ್ದೀವಿ. ಯಶು ಒಬ್ಬ ರೆಡಿಯಾಗಿರಲಿಲ್ಲ. ಸೊ ಅವ್ನು ಲಾಸ್ಟಲ್ಲಿ ಸ್ನಾನ ಮಾಡೋದಕ್ಕೆ ಹೋದ. ಸೊ ಹಾಗಾಗಿ ಅವ್ನು ಬರಲಿ ಅಂತೇಳಿ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಬೆಳಗ್ಗೆ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು ಅಂತ ಹೇಳ್ಬೋದು. ಸೊ ನಾವು ಹೋಗಿದ್ದ ಟೈಮಿಂಗ್ಸ್ಗೆ ಹೆವಿ ಕ್ರೌಡು, ಹೆವಿ ರಶ್ ಇತ್ತು. ಸೊ ಹಾಗಾಗಿ ನಾವು ವಿಶೇಷ ದರ್ಶನ ಟಿಕೆಟ್ ತೊಗೊಂಡ್ವಿ. 1000 ರೂಪೀಸ್ ಪೇ ಮಾಡಿ ದರ್ಶನ ಟಿಕೆಟ್ ತೊಗೊಂಡ್ರೆ 4 ಜನಕ್ಕೆ ಮೇನ್ ಎಂಟ್ರೆನ್ಸಲ್ಲಿ ಬಿಡ್ತಾರೆ. ಹಾಗೆ ರಾಯರನ್ನ ತುಂಬ ಹತ್ತಿರದಿಂದ ನೋಡಬಹುದು. ಅದೊಂದು ಸ್ಪೆಷಲ್ ಅನಿಸ್ತು. ಸೊ ಫ್ರೆಂಡ್ಸ್ ಇವಾಗೆಲ್ಲ ರೆಡಿಯಾಗಿದ್ದೀವಿ. ನಮ್ಮ ಅತ್ತೆ ನೋಡಿ ಮೈಸೂರು ಸಿಲ್ಕ್ ವೈರ್ ಮಾಡಿದ್ದಾರೆ. ಶ್ರೀಮಂತ ಅಲ್ಲ, ಬಿಟ್ಟು ಕುಣಿತಾವ ನೋಡಿ. ಇಲ್ಲೊಂದು ಕೋತೀವಿ. ನಮ್ಮ ಯಜಮಾನ್ರು ನೋಡಿ, ಓ ದಿನಕರ ಅಂತ ರೆಡಿಯಾಗವ್ರೆ. ನಮ್ಮ ಮಾವ ಆಲ್ರೆಡಿ ಎಸ್ಕೇಪ್. ಇವಾಗ ನಾವು ನೆನ್ನೆ ನೈಟೇ ದರ್ಶನ ಮಾಡಿದ್ವಿ. ಇವಾಗ ನಮ್ಮ ಯಜಮಾನ್ರು ದರ್ಶನ ಮಾಡಿರಲಿಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ. ನೀವು ದರ್ಶನ ಮಾಡಿಲ್ಲ ಅಂತ ನಾವು ಇವಾಗ ಕರ್ಕೊಂಡು ಹೋಗ್ತಾ ಇರೋದು. ರಾತ್ರಿ ಆಗಿತ್ತಲ್ಲ. ಇಲ್ಲ, ನೀವು ಮಾಡಿಲ್ಲ ಅಂತ. ಈ ಸಾರಿ ಬಂದು ವೆಸ್ಕ್ ಹಾಸ್ಟೆಲ್ ರೆಡಿ ಆಗ್ಬಿಟ್ಟು ಬೆಳಗ್ಗೆ ಹೊರಡ್ತಾ ಇದ್ದೋ. ರಾತ್ರಿ ರಶ್ ಇರಲಿಲ್ಲ. ಇವಾಗ ಸ್ವಲ್ಪ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ರಾತ್ರಿನೂ ಬಂತಲ್ಲ ಸುಮಾರು. ನಾವು ಬಂದಾಗ ರಶ್ ಇರಲಿಲ್ಲ, ಆಮೇಲೆ ಸ್ವಲ್ಪ ರಶ್. ನಾನಾಗಲೇ ಹೇಳ್ದಂಗೆ ನಾವು ಸ್ಪೆಷಲ್ ಎಂಟ್ರಿ ಅಥವಾ ಸೇವೆ ಟಿಕೆಟ್ ತೊಗೊಂಡ್ರೆ 1000 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ 4 ಜನನ ಆರಾಮಾಗಿ ಬಿಡ್ತಾರೆ. ಸೊ ಯಶುನ ಹಾಗೆ ಬಿಡ್ತಾರೆ ಅಂದ್ಕೊಂಡ್ವಿ, ಬಟ್ ಅವನಿಗೂ ಸೇರಿಸಿ 4 ಜನ ಅಂತ ಹೇಳಿದ್ರು. ಬಟ್ ನಮ್ಮ ಮಾವನಿಗೆ ಸೀನಿಯರ್ ಸಿಟಿಸನ್ ಅಂತ ಹೇಳಿ ಹಾಗೆ ಬಿಟ್ಟರು. ಸೊ ಸ್ಪೆಷಲಾಗಿ ತುಂಬ ಹತ್ತಿರದಿಂದ ದರ್ಶನ ಆಯಿತು. ಇಷ್ಟು ವರ್ಷಕ್ಕೆ ನಾವು ಹೋದಾಗ ಇವತ್ತೇ ಚೆನ್ನಾಗಿ ದರ್ಶನ ಆಗಿರೋದು ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾವು ಇದಕ್ಕೆಲ್ಲ ಹೋಗಲಿಲ್ಲ, ಅಂದರೆ ಪಂಚಮುಖಿ ಆಂಜನೇಯ ಟೆಂಪಲ್ಗೇನು ಹೋಗಲಿಲ್ಲ. ಡೈರೆಕ್ಟ್ ಅಲ್ಲಿ ದರ್ಶನ ಮುಗಿಸ್ಕೊಂಡು ಊರಿಗೆ ವಾಪಸ್ ಹೊರಟ್ವಿ. ಬಿಕಾಸ್ ನನಗೆ ಶಾಪಲ್ಲಿ ತುಂಬ ಶೆಡ್ಯೂಲ್ ಇದ್ದಿದ್ದರಿಂದ ಜಸ್ಟ್ ರಾಯರ ದರ್ಶನ ಮಾತ್ರ ಮಾಡಿದ್ವಿ, ಬೇರೆ ಯಾವುದೇ ಟೆಂಪಲ್ಸ್ಗೆ ಹೋಗಲಿಲ್ಲ. ಸೊ ಸುಬ್ಬು ನಮ್ಮ ಮಾವಂಗೆ ತುಂಬ ಧಮ್ಕಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. ಲೈಕ್ ಹಿಂದ್ಗಡೆ ನನ್ನ ಫ್ರೆಂಡ್ಸ್ ಬರ್ತಾಯಿದ್ದಾರೆ ನಿನ್ಗೆ ಹೊಡಿಯೋಕ್ಕೆ, ನಿನ್ನ ಇವತ್ತು ಅವ್ರು ಕರ್ಕೊಂಡು ಹೋಗ್ತಾರೆ, ಕಟ್ಟಾಕ್ತಾರೆ ಅಂತ ಎಲ್ಲ ಎದುರಿಸ್ತಾ ಇದ್ದ. ಅದನ್ನು ನಾನು ವಾಯ್ಸ್ ರೆಕಾರ್ಡ್ ಮಾಡಿದೆ. ಸೊ ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇದೆಲ್ಲ ನಾವು ಟ್ರಾವೆಲ್ ಮಾಡುವಾಗ ನಮಗೆ ಏನು ಬೇಜಾರಾಗಲ್ಲ. ಸುಬ್ಬು ಮಾತಿಂದ ಒಂಥರ ಡಿಫ್ರೆಂಟಾಗಿ ಕ್ರಿಯೇಟಿವ್ ಆಗಿ ಮಾತಾಡ್ತಾನೆ ಸುಬ್ಬು. ಅದಷ್ಟೇ ಅಲ್ಲ, ಬೇರೆ ವಿಷಯಗಳ್ನೂ ಅಷ್ಟೇ ತುಂಬ ಇಮ್ಯಾಜಿನೇಷನ್ ಎಲ್ಲ ಮಾಡ್ಕೊಂಡು ಹೇಳ್ತಾನೆ. ಸೊ ಹಾಗಾಗಿ ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಸೇವ್ ಮಾಡ್ತೀನಿ. ಬಿಕಾಸ್ ದೊಡ್ಡವನಾದ್ಮೇಲೆ ಅವನಿಗೆ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅಂತ. ನಮ್ಮ ಮಾವನಿಗೆ ಮತ್ತು ಅವನಿಗೆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ರೆಂಡ್ಸ್ ಥರ ಮಾತಾಡ್ತಾಯಿರ್ತಾರೆ. ಇವನ್ ನಮ್ಮ ಯಶುನೂ ಅಷ್ಟೇ. ಬಟ್ ಅವನಿವಾಗ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದು ಅವನಿಗೆ ದೊಡ್ಡವನಾಗಿರೋದ್ರಿಂದ ಗೊತ್ತಾಗುತ್ತೆ. ಬಟ್ ಸುಬ್ಬು ಹಾಗಲ್ಲ, ತುಂಬ ತರಲೆ ಥರ ಮಾತಾಡ್ತಾನೆ. ಮತ್ತು ಏನೋ ಒಂಥರ ಈ ಫಿಲಮ್ಗಳು ನೋಡಿಬಿಟ್ಟು ಆದರೂ ಇಮ್ಯಾಜಿನೇಷನಲ್ಲಿ ಇವನೇ ಹೀರೋ ಅಂದ್ಕೊಳ್ಳೋ ಥರ ಕತೆ ಮಾಡಿ ಹೇಳ್ತಾನೆ. ಸೊ ನಮಗೆ ಕೇಳೋಕ್ಕೂ ಒಂಥರ ಏನು ಕಾಮಿಡಿ ಆಗಿರುತ್ತೆ. ಮತ್ತು ನಮಗೆ ಟ್ರಾವೆಲ್ ಮಾಡೋವಾಗ ಬೇಜಾರಾಗಲ್ಲ ಅಷ್ಟೇ. ಸೊ ಹೀಗೆ ಜರ್ನಿ ಕಂಟಿನ್ಯೂ ಆಯಿತು. ಮಧ್ಯಾಹ್ನ 3 ಗಂಟೆಗೆ ಊಟಕ್ಕೆ ಕೂಡ ಸ್ಟಾಪ್ ಮಾಡಿದ್ವಿ.
ನಮ್ಮ ಯಶವಂತ ತಗುತ್ತೆ ಯಾವಾಗ ಹಂಗೆ ಅನ್ಸುತ್ತಣ ಆಮೇಲೆ ಹತ್ಕೊಂಡು ಕೂತಿದ ಸಮಾಧಾನ ಮಾಡ್ಬಿಟ್ಟು ಇವಾಗ ಫಾರ್ಮ್ ಬಂದವನು ಈಗ ಇನ್ನೊಂದು ಹೇಳ್ತದಕ್ಕಿದ್ರೆ ಸೊ ನಾವು ರೆಗ್ಯುಲರಾಗಿ ಹೋಗೋದು ರೋಡ್ಗಿಂತ ಈ ಸಾರಿ ಬಳ್ಳಾರಿ ಮೇಲೆ ಹೋಗಿದ್ದು ಬಂದಿದ್ದು ಎರಡು ಒಂದೇ ಇತ್ತು. ಸೊ ರೋಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಹೈವೇ ಎಲ್ಲ ಹೋಗೋಕ್ಕೇನು ಅಷ್ಟು ದೂರ ಅನಿಸುತ್ತೆ ಬಟ್ ಕಷ್ಟ ಅನಿಸಲ್ಲ. ಅಂದರೆ ಹೈವೇಗಳಲ್ಲಿ ಈಸಿಯಾಗಿ ಹೋಗ್ಬೋದು, ಬಟ್ ಅದು ಹಳ್ಳಿ ರೋಡಲ್ಲಿ ಹೋಗೋದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಅಂದರೆ ರೋಡ್ಗಳು ಸರಿ ಇರಲ್ಲ ಆ ಥರ ಅನಿಸುತ್ತೆ. ಬಟ್ ಈ ರೋಡ್ ತುಂಬ ಚೆನ್ನಾಗಿತ್ತು ಹೈವೇ ಆಗಿರೋದ್ರಿಂದ. ಸೊ ಹೋಗೋದು ಬರೋದು ಎರಡೂ ಒಂದೇ ರೋಡಲ್ಲಿ ಮಾಡಿದ್ರಿಂದ ನಮಗೂ ಕೂಡ ಏನು ರೋಡು ಮಣ್ಣು ರೋಡು ಆ ಥರ ಎಲ್ಲ ಏನಿರಲಿಲ್ಲ, ಈಸಿ ಇತ್ತು. ಸೊ ಫೈನಲಿ ಹಂಗಿಂದ ಬರೋವಾಗ ನಾವು ಯಾವಾಗ ಮಂತ್ರಾಲಯಕ್ಕೆ ಹೋದ್ರೂ ಕಾಳುಗಳು, ಮೆಣಸಿನ್ಕಾಯಿ ಇದೆಲ್ಲ ತೊಗೊಬಿಟ್ಟು ಬರ್ತೀವಿ. ಈ ಸರಿ ನಾವು ಪಂಚಮುಖಿ ಟೆಂಪಲ್ಗೆ ಹೋಗದೆ ಇದ್ದಿದ್ದ ಕಾರಣ ಮೆಣಸಿನ್ಕಾಯಿ ಅದೆಲ್ಲ ತೊಗೊಂಬರೋಕ್ಕಾಗಲಿಲ್ಲ. ಇವನ್ ಅಕ್ಕಿ ಕೂಡ ಚೆನ್ನಾಗಿ ಸಿಗುತ್ತೆ, ಗಂಗಾವತಿ ಅಕ್ಕಿ ಅಂತ ಮಾರ್ತಾರೆ ಅಲ್ಲಿ. ಇಲ್ಲಿ ನಾವು ತೊಗರಿ ಕಾಳನ್ನು ನೋಡ್ತಾ ಇದ್ವಿ. ಇಲ್ಲಿ ನಾವು ತೊಗರಿ ಕಾಳನ್ನು ತಗೊಂಡು ಅದನ್ನು ಒಡಿಸ್ತಾರೆ, ಮಿಲ್ ಮಾಡಿಸ್ತಾರೆ. ಸೊ ಅದು ತೊಗರಿ ಬೇಳೆ ಆಗುತ್ತೆ. ಸೊ ನಮಗೆ ಏನು ತೊಗರಿ ಬೇಳೆ ಮನೆ ಯೂಸಿಗೆ ಚೆನ್ನಾಗಿರುತ್ತೆ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ಸ್ ಇರಲ್ಲ. ಸೊ ಬೆಳೆದಿರೋದನ್ನ ಡೈರೆಕ್ಟಾಗಿ ತಗೊಳ್ಳೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ನಾವು ಎವ್ರಿ ಟೈಮ್ ಮಂತ್ರಾಲಯಕ್ಕೆ ಹೋದಾಗ ತೊಗರಿ ಕಾಳನ್ನು ತೊಗೊಬಿಟ್ಟು ಬರ್ತೀವಿ. ಸೊ ನಮ್ಮ ಮಾವ ಅಲ್ಲಿ ಹಾಕಿದ್ದನ್ನು ನೋಡಿ ಕೆ ಜಿ ಎಷ್ಟು ಅಂತೆಲ್ಲ ಕೇಳಿ ನೋಡ್ತಾ ಇದ್ದಾರೆ. ಬಟ್ ನಾವು ಇಲ್ಲಿ ನೋಡಿದ್ವಲ್ಲ, ಇಲ್ಲಿ ಅವ್ರು ಕೊಡಲಿಲ್ಲ, ಇಲ್ಲ ನಾವು ಸೊಸೈಟಿಗೆ ಹಾಕ್ಬೇಕಂತ ಹೇಳಿದ್ರು. ಸೊ ನೆಕ್ಸ್ಟ್ ಇನ್ನೊಂದು ಕಡೆ ಸ್ಟಾಪ್ ಮಾಡಿ ಒಂದು 10 kg ಅಷ್ಟು ತೊಗರಿ ಕಾಳನ್ನು ತೊಗೊಂಡ್ವಿ. ಸೊ ಅದನ್ನು ಬೇಳೆ ಮಾಡಿಸಿದ್ರೆ ನಾವು ನೆಕ್ಸ್ಟ್ ಟೈಮ್ ಹೋಗೋವರೆಗೂ ಅಂದರೆ ನಮ್ಮ ಮನೇಲಿ 2 ತಿಂಗಳಿಗೊಂದು ಸರಿ ಆದರೂ ಯಾರಾದರೂ ಹೋಗ್ತಾನೆ ಇರ್ತಾರೆ. ಸೊ ಹೋಗೋವರೆಗೂ ಅದು ಯೂಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ತೊಗೊಬಿಟ್ಟು ಬರ್ತೀವಿ ಎವ್ರಿ ಟೈಮ್. ಸೊ ನೆಕ್ಸ್ಟು ಅಲ್ಲಿಂದ ನಾವು ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಸೊ ಹೈವೇಲಿ ಎಲ್ಲ ಡಾಬಾಗಳೇ ಸಿಗುತ್ತಲ್ವ. ಸೊ ಅಲ್ಲಿ ಊಟಕ್ಕೆ ನಿಲ್ಲಿಸ್ಬಿಟ್ಟು ಹಾಗೆ ಊಟ ಕೂಡ ಮಾಡಿಕೊಂಡು ಮತ್ತೆ ರಿಟರ್ನ್ ಆದ್ವಿ. ಸುಮಾರು ಮನೆಗೆ ಬರೋದು 7:30 ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು, ನಾವು ಡಾಬಾ ಪಕ್ಕ ನಿಲ್ಲಿಸಿದ್ವಲ್ಲ, ಅಲ್ಲಿ ಟೊಮೆಟೊ ತುಂಬ ಚೆನ್ನಾಗಿ ಬಿಟ್ಟಿತ್ತು. ನಾವು ಹೋದಾಗ ರೇಟ್ ಸ್ವಲ್ಪ ಜಾಸ್ತಿನೇ ಇತ್ತು. ಬಟ್ ಅವರು ರೈತರು ಟೊಮೆಟೊ ಎಲ್ಲ ಕಿತ್ತಿ ಸ್ವಲ್ಪದಷ್ಟು ಅಲ್ಲೇ ಇಟ್ಟಿದ್ರು. ಸೊ ಅದನ್ನು ಹಾಗೆ ತೊಗೊಂಡೋಗಿ ಅಂತಲೇ ಹೇಳಿದ್ರು. ಪಾಪ ಎಷ್ಟು ಒಳ್ಳೆ ಮನಸ್ಸು ಅಂತ ಅಂದ್ಕೊಂಡ್ವಿ. ಸೊ ಫ್ರೆಂಡ್ಸ್, ಇವಾಗ ಟೈಮ್ ಆಗಿದೆ ಮಧ್ಯಾಹ್ನ 3 ಗಂಟೆ. ಊಟಕ್ಕೆ ಬಂದಿದ್ದೀವಿ ಹಿರಿಯೂರ ಹತ್ರ. ಸೊ ನಾನು ಡಾಬಾದ ಹತ್ರ ಬಂದಿದ್ದೀವಿ, ಯಾವುದೂ ಸಿಕ್ಕಲಿಲ್ಲ ಹೈವೇಲಿ. ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಊಟಕ್ಕೆ. ಊಟ ಮಾಡ್ಕೊಂಡು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಈ ಕಡೆ ನನ್ನ ಮಕ್ಕಳು ನಿದ್ದೆ ಮಾಡ್ಕೊಬಿಡಲ್ಲ, ಎದ್ದು ಹಿಡ್ಕೊಬಿಡಲ್ಲ. ಹಂಗಾಗಿ ಹೋಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಆ ಟೊಮೆಟೊ ಎತ್ಕೊಂಡು ಹೋಗೋದೇನಮ್ಮ? ಏನೋಳ ನೀರಿ ಅಲ್ಲಿ ಮಾರ್ಕೆಟೇ ಐತೆ. ಅಲ್ಲ ಬೇಕಾದ್ರೆ ಉಳ್ಕೊಂಡು ಹೋಗ್ರಿ ಎಂದು ಕಾಸು ಕಾಸಿಲ್ಲ ಬೇಡವಂತ ಫ್ರೀ. ಅಲ್ಲಿ ಟೊಮೆಟೊ ಇದೇ ಐತೆ ಹೋಗಿ ತಗೊಬಂದ್ಬೇಕು. ಏನೋ ಟೊಮೆಟೊ ಪಾರ್ಕಾ? ಟೊಮೆಟೊ ಮಾರ್ಕೆಟ್ ಪಾರ್ಕ್ ಎಲ್ಲನ ಪಾರ್ಕ್ ಇರ್ತದಾದ್ರು. ಏನು ಹೇಳ್ತೀವಿ ಮೇನಮ್ಮ ಆರ್ಡ್ರು. ಪಾರ್ಟಿ ಯಾರ್ದು? ಇಶ್ಯೂ ಪಾರ್ಟಿ ಯಾರ್ದು? ಅಜ್ಜಿದಲ್ಲ, ಅಜ್ಜಿದ. ನನ್ನ ಮಗ ಸೊಸೆದೆ. ಹಂಗಾರೆ ಏನು ಬೇಕು ಆರ್ಡ್ರ್ ಮಾಡ್ಕೊ. ಅಜ್ಜಿದಂದ್ರೆ ಮುಗೀತು. ಪಾರ್ಟಿ ಅಜ್ಜಿದಲ್ಲ, ಏನು ಬೇಕು ಆರ್ಡ್ರ್ ಮಾಡ್ಕೊ. ಆರ್ಡ್ರ್ ಮಾಡ್ಕೊಳ್ರಿ. ಏನು ಬೇಕು ಅವ ಏನು ಕರಿಯಪ್ಪ? ಏನು ಸರ್ ಆರ್ಡ್ರ್ ನಿಮ್ಮ ಅಪ್ಪನ ಕರಿ. ಸೊ ಅಷ್ಟೇ ಫ್ರೆಂಡ್ಸ್, ಅಲ್ಲಿ ನಾವು ಊಟ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲಿ ಎಲ್ಲ ರೆಸ್ಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಇಷ್ಟೇ ಇವತ್ತಿನ ವ್ಲಾಗು, ರಾಯರ ದರ್ಶನ. ಈ ವ್ಲಾಗ್ನ ರಾಯರ ವರ್ಧಂತ್ಯೋತ್ಸವದ ದಿನ ಹಾಕ್ತಾಯಿದ್ದೀನಿ. ಸೊ ಒಂಥರ ಸ್ಪೆಷಲ್ ಅಂತಲೇ ಅನ್ಕೋಬೋದು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅಲ್ಲೊಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.